ಎಲ್ಲರಿಗೂ ಸ್ವಾಗತ. ಕಲ್ಪತರು ನಮ್ಮ ಮನೆ ಅಡುಗೆಗೆ. ಇವತ್ತು ನಾವು ತುಂಬ ಬಿಸಿಯಾದ ಬಿಸಿಲು, ತಡ್ಕೊಳಕ್ಕಾಗದಿರೋ ಸೆಕೆ, ಈ ಥರ ಹವಾಮಾನ ಇರೋದ್ರಿಂದ ನಾವು ಜಾಸ್ತಿ ಎಳ್ನೀರು, ಡ್ರಿಂಕ್ಸು, ಕೂಲ್ ಡ್ರಿಂಕ್ಸು, ಮಿಲ್ಕ್ ಶೇಕು ಈ ಥರದನ್ನು ನಾವು ಜಾಸ್ತಿ ತೊಗೋಬೇಕಾಗತ್ತೆ. ಆ ಥರ ಒಂದು ಕೂಲ್ ಡ್ರಿಂಕ್ಸ್ನ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ಯಾವ ಥರ ಅಂತ ನೋಡ್ಕೊಳ್ಳೋಣ. ಎಲ್ಲರಿಗೂ ಸ್ವಾಗತ. ಈಗ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ, ಗಟ್ಟಿಯಾಗಿರೋ ಹಾಲು. ನಂತರ ನಾನಿಲ್ಲಿ ಗುಲ್ಕಂದ್ ಅಂತ ಸಿಗುತ್ತೆ, ಇದು ಬೇಕ್ರಿಗಳಲ್ಲಿ ಮತ್ತು ಪ್ರಾವಿಷನ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಇದನ್ನು ನಾನು ಒಂದು 4 ಸ್ಪೂನಷ್ಟು ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಒಂದು ಚಿಲ್ಡಾಗಿ ಕಾಯಿಸಿ ಇಟ್ಕೊಂಡಿರೋ ಹಾಲನ್ನು ನಾನು ತೊಗೊಂಡಿದ್ದೀನಿ. ಇದು ನಾವು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಣ್ಣಗಾಗಿರೋ ಹಾಲು ನಾವು ಇದ್ರಲ್ಲಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತಣ್ಣಗಿರುತ್ತೆ ಕುಡಿಯೋದಕ್ಕೆ. ಈಗ ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ ನಂತರ ಇದಕ್ಕೊಂದು 4 ಗ್ಲಾಸ್ ಆಗಿರುತ್ತೆ ಹಾಲು, ಅರ್ಧ ಲೀಟ್ರ್ ಹಾಲು. ನಾವು ಜನ ಜಾಸ್ತಿ ಇತ್ತು ಅಂತಂದರೆ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೋಬೇಕಾಗತ್ತೆ. ಈಗ ನಾನು ಇಲ್ಲಿ ಇದಕ್ಕೆ ಗುಲ್ಕಂದ್ ಅಂತ ಸೇರಿಸ್ತಾಯಿದ್ದೀನಿ. ಒಂದು 4 ಸ್ಪೂನಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ಇದು ತುಂಬ ದೇಹಕ್ಕೆ ತಂಪು, ಇದು ಹೊಟ್ಟೆಗೂ ಸಹ ತಂಪು. ಸುಸ್ತು ಎಲ್ಲ ಬೇಗ ಮಾಯ ಆಗಿಬಿಡುತ್ತೆ ಈ ಎನರ್ಜಿ ಡ್ರಿಂಕ್ಸ್ ಕುಡಿಯೋದ್ರಿಂದ. ಈಗ ನಂತರ ನಾನಿಲ್ಲಿ ಕಲ್ಲು ಸಕ್ಕರೆ ತೊಗೊಂಡಿದ್ದೀನಿ, ಕೆಂಪು ಕಲ್ಲು ಸಕ್ಕರೆ. ಸ್ವಲ್ಪ ದಪ್ಪಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಿಕ್ಸಿ ಜಾರ್ಗೆ ಹಾಕಿದ್ರೆ ಸರಿ ಚೆನ್ನಾಗಿ ನೈಸ್ ಆಗೋದಕ್ಕೋಸ್ಕರ. ಈಗ ಒಂದು 4 ಏಲಕ್ಕಿ ತೊಗೊಂಡಿದ್ದೀನಿ. ನಂತರ ಒಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಗೋಡಂಬಿ ತೊಗೊಂಡು ಇದನ್ನೆಲ್ಲ ನೈಸಾಗಿ ಪೌಡ್ರ್ ಮಾಡ್ಕೊಂಬಿಡೋಣ ಮಿಕ್ಸಿ ಜಾರ್ಗೆ ಹಾಕಿ. ಪೌಡ್ರ್ ಮಾಡ್ಕೊಂಬಿಟ್ರೆ ನಾವು ಮಿಲ್ಕ್ ಶೇಕ್ಗೆ ಹಾಕಿದಾಗ ಬೇಗ ಕರಗುತ್ತೆ, ಕರಗೋ ತನಕ ಕಾಯೋಂಗಿರಲ್ಲ. ನೋಡಿ ಈಗೆಲ್ಲ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ, ನೈಸಾಗಿ ಪೌಡ್ರ್ ಆಗಿದೆ. ನಂತರ ಇದಕ್ಕೆ ನಾವು ಹಾಲು ಇರುತ್ತಲ್ಲ, ತಣ್ಣಗಾಗಿರತ್ತಲ್ಲ ಹಾಲು, ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನಾವು ಸ್ವೀಟು ಅದು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ನಾನಿಲ್ಲಿ ಒಂದು 4 ಸ್ಪೂನಷ್ಟು ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಂತರ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳೋಣ. ಒಂದು 5 ನಿಮಿಷ ಬ್ಲೆಂಡ್ ಮಾಡಿಕೊಂಡ್ರೆ ಇದು ನೊರೆ ಆಗಿ ಚೆನ್ನಾಗಿ ಬರುತ್ತೆ, ಮತ್ತು ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗುತ್ತೆ ಗುಲ್ಕನ್ನು ಎಲ್ಲ. ಈಗ ನಾವು ಮತ್ತೆ ಇದನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರಲ್ಲಿರೋದನ್ನು ಚಿಲ್ಡಾಗಿರುತ್ತೆ, ಕುಡಿಯೋಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಯಾರೆಲ್ಲ ಈ ನಮ್ಮ ಚಾನಲ್ ನೋಡ್ತಾ ಇದ್ದೀರೋ, ಖಂಡಿತ ಹೊಸ್ದಾಗಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನಿಲ್ಲಿ ಒಂದು 10 ನಿಮಿಷ ಕಲ್ಲುಂಜಿ ಬೀಜ ಅಂತ ಸಿಗುತ್ತೆ, ಇದು ಅದನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಈ ಕಲ್ಲುಂಜಿ ಬೀಜನ ಹಾಕ್ತಾಯಿದ್ದೀನಿ, ನೆನೆಸ್ಕೊಂಡಿರೋದು. ಇದು ತುಂಬ ತಂಪಿದು ಕಲ್ಲುಂಜಿ ಬೀಜ. ನೋಡಿ ಇದನ್ನು ಸಹ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಮಿಕ್ಸ್ ಮಾಡಿಕೊಂಡು ನೋಡಿ ಎಲ್ಲ ಚೆನ್ನಾಗಾಯಿತು. ಈಗ ನಾವು ಇದನ್ನು ಐಸ್ ಕ್ಯೂಬ್ ಹಾಕ್ಬಿಟ್ಟು ನಾವು ಸರ್ವ್ ಮಾಡಬೇಕಾಗತ್ತೆ. ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ಇದು ಗ್ಲಾಸ್ಗೆಲ್ಲ ಹಾಕ್ತಿದ್ದೀನಿ ನಾನೀಗ ಮಿಲ್ಕ್ ಶೇಕ್ನ. ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಮತ್ತು ಅಷ್ಟೇ ಟೇಸ್ಟ್ ಇರುತ್ತೆ. ಇದು ಮಿಲ್ಕ್ ಡ್ರಿಂಕ್ಸ್ನ ನೀವು ಮನೆಯಲ್ಲಿ ಮಾಡಿಕೊಡ್ತಾಯಿದ್ರೆ ಮತ್ತೆ ಕೇಳ್ತಾರೆ, ಎಲ್ಲ ಇಷ್ಟಪಟ್ಟು ಖಂಡಿತ ಕುಡಿತಾರೆ. ನಮ್ಮನೇಲಂತೂ ಇದು ತುಂಬ ಎಲ್ಲರಿಗೂ ಇಷ್ಟ ಆಯಿತು. ನೋಡಿ ಇದು ಸರ್ವ್ ಮಾಡಿದ್ದೀನಿ, ಎಂಥ ಚೆನ್ನಾಗಿದೆ ಕೂಲ್ ಡ್ರಿಂಕ್ಸು. ಮತ್ತು ತಂಪು ಹೊಟ್ಟೆಗೆ, ದೇಹಕ್ಕೆ, ಮನಸ್ಸಿಗೆ ಎಲ್ಲದಕ್ಕೂ ತುಂಬ ತಂಪು. ಈ ಥರ ನೀವು ಮಿಲ್ಕ್ ಶೇಕ್ನ ನೀವು ಖಂಡಿತ ಮಾಡಿ ಟ್ರೈ ಮಾಡಿದರೆ ಖಂಡಿತ ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.